ಹರೇ ಶ್ರೀನಿವಾಸ. ಎಂದು ಕಾಂಬೆನೋ ಎನ್ನ ಸಲಹುವ ತಂದೆ ಉಡುಪಿಯ ಜಾಣನ, ಎಂದು ಕಾಂಬೆನೋ ಎನ್ನ ಸಲಹುವ ತಂದೆ ಉಡುಪಿಯ ಜಾಣನ, ಮಂದಹಾಸ ಪ್ರವೀಣನ ಇಂದಿರಾ ಭೂರಮಣನ, ಮಂದಹಾಸ ಪ್ರವೀಣನ ಇಂದಿರಾ ಭೂರಮಣನ, ಎಂದು ಕಾಂಬೆನೋ ಎನ್ನ ಸಲಹುವ ತಂದೆ ಉಡುಪಿಯ ಜಾಣನ. ಕಡಲ ದಡದೋಳ್ ಎಸೆವರಂಗನ ಕಡಗೊಲೇಣನು ಪಿಡಿದನ, ಕಡಲ ದಡದೋಳ್ ಎಸೆವರಂಗನ ಕಡಗೊಲೇಣನು ಪಿಡಿದನ, ಮೃಡ ಪುರಂದರರೊಡೆಯನ ಈರಡಿಗಳಲ್ಲಿ ಶಿರವಿಡುವೆನ, ಮೃಡ ಪುರಂದರರೊಡೆಯನ ಈರಡಿಗಳಲ್ಲಿ ಶಿವ ವಿಡುವೆನ, ಎಂದು ಕಾಂಬೆನೋ ಎನ್ನ ಸಲಹುವ ತಂದೆ ಉಡುಪಿಯ ಜಾಣನ. ದೇವಕಿಯ ಜಠರದಲ್ಲಿ ಬಂಧನ ಆವ ಪಳ್ಳಿಲಿ ನಿಂದನ, ದೇವಕಿಯ ಜಠರದಲ್ಲಿ ಬಂಧನ ಆವ ಪಳ್ಳಿಲಿ ನಿಂದನ, ಮಾವ ಕಂಸನ ಕೊಂದನ ಕಾಮನಯ್ಯ ಮುಕುಂದನ, ಮಾವ ಕಂಸನ ಕೊಂದನ ಕಾಮನಯ್ಯ ಮುಕುಂದನ, ಎಂದು ಕಾಂಬೆನೋ ಎನ್ನ ಸಲಹುವ ತಂದೆ ಉಡುಪಿಯ ಜಾಣನ. ಪೂರ್ಣ ಪ್ರಜ್ಞರಿಗೊಲಿದು ದ್ವಾರಕ್ಕೆ ಮಣ್ಣಿನೋಳ್ ಪ್ರಕಟಿಸಿದನ, ಪೂರ್ಣ ಪ್ರಜ್ಞರಗೊಲಿದು ದ್ವಾರಕ್ಕೆ ಮಣ್ಣಿನೋಳ್ ಪ್ರಕಟಿಸಿದನ, ಭವಾರ್ಣವಕ್ಕೆ ಪ್ಲವನಾದನ ಪ್ರಸನ್ನ ವೆಂಕಟ ಕೃಷ್ಣನ, ಭವಾರ್ಣವಕ್ಕೆ ಪ್ಲವನಾದನ ಪ್ರಸನ್ನ ವೆಂಕಟ ಕೃಷ್ಣನ, ಎಂದು ಕಾಂಬೆನೋ ಎನ್ನ ಸಲಹುವ ತಂದೆ ಉಡುಪಿಯ ಜಾಣನ. ಮಂದಹಾಸ ಪ್ರವೀಣನ ಇಂದಿರಾ ಭೂರಮಣನ, ಎಂದು ಕಾಂಬೆನೋ ಎನ್ನ ಸಲಹುವ ತಂದೆ ಉಡುಪಿಯ ಜಾಣನ. ಏನಿವತ್ತು ಒಳ್ಳೆ ದೇವನಾಮದೊಂದಿಗೆ ವಿಡಿಯೋ ಮಾಡ್ತಾ ಇದ್ದಾರಲ್ಲ ಅಂತ ನೀವೆಲ್ಲ ಅಂದ್ಕೊಂಡಿದ್ದೀರಾ. ಚಾತುರ್ಮಾಸ ಪ್ರಾರಂಭ ಆಗಿದೆ. ಈ ಚಾತುರ್ಮಾಸ ಕಾಲದಲ್ಲಿ 24 ಗಂಟೆನೂ ಕೂಡ ಕೃಷ್ಣನ ಸ್ಮರಣೆ ಮಾಡಬೇಕು. ಎಷ್ಟು ಪುಣ್ಯ ಅಂತ ಅದು ಶಾಸ್ತ್ರದಲ್ಲಿ ಹೇಳುತ್ತೆ. ಚಾತುರ್ಮಾಸದಲ್ಲಿ ಅಷ್ಟೇ ಅಲ್ಲ, ಪ್ರತಿ ದಿನಾಲೂ ಕೂಡ ಭಗವಂತ ಸ್ಮರಣೆ ಮಾಡಬೇಕು. ಚಾತುರ್ಮಾಸದಲ್ಲಿ ವಿಶೇಷವಾಗಿ ಅನಂತ ಫಲ ಕೊಡ್ತೀನಿ ನನ್ನ ಸ್ಮರಣೆ ಮಾಡಿದ್ರೆ ಅಂತ ಸಾಕ್ಷಾತ್ ಭಗವಂತ ಹೇಳಿದ್ದಾನೆ. ಆದ್ದರಿಂದ ಈ ಚಾತುರ್ಮಾಸದಿಂದ ಯಾವ್ಯಾವ ವಿಡಿಯೋ ಮಾಡ್ತೀನಿ ಆವಾಗ ಒಳ್ಳೊಳ್ಳೆ ದೇವನಾಮದೊಂದಿಗೆ ವಿಚಾರ ತಿಳಿಸ್ತೀನಿ. ಇವತ್ತಿನ ವಿಚಾರ ಏನು ಅಂತಂದರೆ, ನಮ್ಮ ಕೃಷ್ಣ ಯೋಗ ನಿದ್ರೆಯಲ್ಲಿ ಮಲ್ಕೊಂಡಿದ್ದಾನೆ. ಅವನು ಮಲ್ಕೊಂಡಿದ್ದಾನೆ ಅಂತ ನಾವು ಸುಮ್ಮನೆ ಅನ್ಕೋಬೇಕಷ್ಟೆ. ಅವನು ಮಲ್ಕೊಂಡ್ರೆ ಇಡೀ ಪ್ರಪಂಚನೇ ಮಲ್ಕೊಳ್ಳುತ್ತೆ. ಅವನು ಮಲ್ಕೊಂಡಿದ್ದಾಗ ಅವನು ವೈಕುಂಠದ ಬಾಗಿಲು ನಾವು ಚೆನ್ನಾಗಿ ಅಲಂಕಾರ ಮಾಡಬೇಕಲ್ವಾ. ಕೃಷ್ಣ ಯಾವಾಗ ಹೇಳ್ತಾನೆ, ಉತ್ಥಾನ ದ್ವಾದಶಿ ದಿವಸ ಬೆಳಗಿನ ಜಾವ ಹೇಳ್ತಾನೆ. ಆವಾಗ ಹೇಳುವಷ್ಟರಲ್ಲಿ ನಾವು ಅವನು ವೈಕುಂಠದ ಬಾಗಿಲು ಅವನು ನೋಡಿದ ತಕ್ಷಣ, ಯಾರಪ್ಪ ನನ್ನ ಭಕ್ತರು ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದಾರಲ್ಲ, ಅವ್ರು ಕೇಳಿದ್ದೆಲ್ಲ ಕೊಡ್ತೀನಿ, ಅವ್ರನ್ನ ನನ್ನ ಪಾದದ ಹತ್ರನೇ ಇಟ್ಕೋತೀನಿ. ಅವ್ರು ಕೇಳಿದ್ದಂದ್ರೆ ಏನು ಅಂದರೆ ಕೃಷ್ಣನ ಪಾದದ ಹತ್ರ ಜಾಗ ಕೊಡಬೇಕು ಅಷ್ಟೇ. ಬೇರೆ ಏನು ಯಾವ ಲೌಕಿಕದ್ದು ಸುಖ ಸಂಪತ್ತು ನಮಗೆ ಬೇಡ. ಕೃಷ್ಣನ ಪಾದದ ಹತ್ರ ಒಂಚೂರು ಜಾಗ ಕೊಟ್ಟರು ನಮಗದೇ ಸಾಹಿತ್ಯ ಪದವಿ ಅಲ್ವಾ. ಅದರಿಂದ ಆವಾಗ ಕೃಷ್ಣ ಏನು ಹೇಳ್ತಾನೆ, ಇಷ್ಟು ಚೆನ್ನಾಗಿ ನನ್ನ ವೈಕುಂಠದ ಬಾಗಿಲು ಯಾರು ಹೀಗೆ ಅಲಂಕಾರ ಮಾಡಿದ್ದಾರೆ ಅವ್ರನ್ನ ನಾನೇ ಹೋಗಿ ಅವ್ರನ್ನ ಸುಖದಿಂದ ಸಂತೋಷವಾಗಿ ಪುಷ್ಪಕ ವಿಮಾನದಿಂದ ಅವ್ರನ್ನ ಕರ್ಕೊಂಬಂದು ನನ್ನ ಹತ್ರನೇ ಕೂರಿಸ್ಕೊತೀನಿ ಅಂತಾನೆ. ಇವತ್ತಿನ ವಿಚಾರ ಚೂರು ನಿಮ್ಗೆ ಅರ್ಥ ಆಗಿರ್ಬೋದು. ಇವಾಗ ನಿಮ್ಮ ಮನೆಗಳಲ್ಲಿ ಮಂಟಪ ಇದ್ದರೆ ಸರಿ, ಇಲ್ವಾ ನೀವೇನು ದೇವ್ರ ಮನೆ ಇರುತ್ತೋ ಅಲ್ಲಿ ಮೊದಲಿಗೆ
ಒಂದೊಂದೇ ಅಲಂಕಾರಿಕ ಸಾಮಾನುಗಳು ತಗೊಳ್ಳೋಣ. ಆಗೋರ ಮನೇಲಿ ಹಿತ್ತಾಳೆದು ತಗೊಳ್ಳಿ, ಆಗದೇ ಇರೋರ ಮನೇಲಿ ಚೆನ್ನಾಗೆ ಅನುಕೂಲ ಇರೋರು ಬೆಳ್ಳಿ ತಗೊಳ್ಳಿ. ಏನಪ್ಪ ಏನು ನಮಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ, ಸರಿಯಾಗಿ ಹೇಳಿ ಮೇಡಮ್ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಹೇಳ್ತೀನಿ, ನಾನು ಏನೇ ಮಾಡಿದ್ರು ಕೂಡ ನಿಮ್ಮ ಹತ್ರ ಮುಚ್ಚುಮರೆ ಮಾಡಲ್ಲ ಅಂತ ನಿಮಗೆ ಗೊತ್ತು. ಯಾಕೆ ಅಂದರೆ ಭಗವಂತ ನನ್ನ ಕೈಲಿ ಏನು ಮಾಡಿಸ್ತಾನೆ ನಿಮ್ಮ ಕೈಲೂ ಅದೇ ಮಾಡಿಸ್ಲಿ ಅಂತ ನನ್ನ ಆಸೆ. ನನಗೆ ಹೇಗೆ ಪುಣ್ಯ ಬರುತ್ತೆ ನಿಮಗೂ ಹಾಗೇ ಪುಣ್ಯ ಬರಲಿ, ನಿಮ್ಮ ಆಸೆ ಎಲ್ಲ ಕೂಡ ನೆರವೇರಲಿ ಅಂತ ಅಂದ್ಬಿಟ್ಟು ನನ್ನ ಆಸೆ. ಈಗ ನಾನು ನಮ್ಮ ಮನೇಲಿ ಹಳೆಯ ಕಾಲದ್ದು ಮಂಟಪ ಇತ್ತು, ಅದನ್ನೆಲ್ಲ ತುಂಬ ಚೆನ್ನಾಗಿ ನೀಟಾಗಿ ಮಾಡಿ ಸಾಲಿಗ್ರಾಮ ಲೇಟು ದಿನನಿತ್ಯ ಪೂಜೆ ಆಗ್ತಾಯಿದೆ ನಮ್ಮ ಅತ್ತೆ ಮಾವನ ಆಶೀರ್ವಾದದಿಂದ, ಗುರು ಹಿರಿಯರ ಆಶೀರ್ವಾದದಿಂದ. ಆ ಮಂಟಪಕ್ಕೆ ಏನಾದರೂ ಒಂದೊಂದೇ ನಾವು ಅಲಂಕಾರಿಕ ಸಾಮಾನುಗಳು ತೊಗೊಂಬರ್ಬೇಕಲ್ವ. ಅದಕ್ಕೆ ಮೊದಲಿಗೆ ಏನು ಮಾಡಬೇಕು, ಮಂಟಪ ಅಂತಂದರೆ ತೋರಣ ಇರಬೇಕಲ್ವ. ತಳಿರೋ ತೋರಣ ಅಂದರೆ ಒಂದು ಸಂಭ್ರಮ. ಮೊದಲಿಗೆ ಕೃಷ್ಣನ ದಯೆಯಿಂದ ಎಲ್ಲ ಅವನದೇ ಪ್ರೇರೇಪಣೆ, ಅವನ ಆಶೀರ್ವಾದ, ಅವನ ಕರುಣೆ ಇಲ್ಲದೆ ಹೋದರೆ ನಮ್ಮ ಕೈಲಿ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಭಗವಂತನ ದಯೆಯಿಂದ ಒಂದು ತೋರಣ ತೊಗೊಂಡು ಬಂದ್ವಿ. ಆ ತೋರಣನ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಒಂದು ಚೂರೇ ದುಡ್ಡನ್ನು ಕೂಡಿಟ್ಕೊಂಡು ಏನು ವೇಸ್ಟ್ ಮಾಡ್ದಂಗೆ ಆದಾಗ ನೀವು ಈ ಥರ ದೇವ್ರಿಗೆ ಸಂಬಂಧಪಟ್ಟ ವಸ್ತುಗಳನ್ನು ನೀವು ತೊಗೊಂಡ್ರೆ ಆವಾಗ ಭಗವಂತ ನಿಮ್ಮ ಆಸೆನ ಈಡೇರಿಸ್ತಾನೆ. ಈಗ ತೋರಿಸ್ಲಾ ನನ್ನ ತೋರಣನ, ನೋಡ್ಕೊಂಬರೋಣ, ಬರ್ತೀರಾ? ನೋಡಿ, ನೋಡ್ತಾ ಇದ್ದೀರಾ ಎಲ್ಲರಲ್ಲೂ ಕೂಡ ಬೆಳ್ಳಿದು ತೋರಣ ಕೃಷ್ಣ ನಮ್ಮ ಕೈಯಿಂದ ಮಾಡಿಸಿದ್ದಾನೆ. ಮತ್ತು ಈ ತೋರಣದ ಎಲೆಗಳು ಇದೆಲ್ಲ ಪ್ಯೂರ್ ಎಲ್ಲನೂ ಬೆಳ್ಳಿನೇ. ಏನು ಅಂತಂದರೆ ಮಧ್ಯ ಶ್ರೀನಿವಾಸ, ಶ್ರೀದೇವಿ ಭೂದೇವಿ ಅಂತ, ಸರಸ್ವತಿ ಬರುತ್ತೆ, ಮತ್ತು ಗಣೇಶ ಇರುತ್ತೆ, ಲಕ್ಷ್ಮೀದೇವಿ ಇರುತ್ತೆ ತೋರಣದಲ್ಲಿ. ನಾನೇನು ಮಾಡಿದೆ ಅಂದರೆ ಶ್ರೀನಿವಾಸನ ಪಕ್ಕದಲ್ಲಿ ಶ್ರೀದೇವಿ ಭೂದೇವಿ ಅಂತ ಇರಲಿ ಅಂತ ನಾನು ಈ ಎಲೆಗಳಿಗೆ ಇದನ್ನೆಲ್ಲ ವಿಗ್ರಹ ಮಾಡಿಸಿದ್ದೀನಿ. ಮತ್ತು ಇದು ಯಾಕೆ ಗುಂಡು ಹಾಕ್ಸಿದ್ದೀನಿ ಅಂತಂದರೆ ಒಂದು ಎಲೆ ಮೇಲೆ ಒಂದು ಕೂತ್ಕೊಂಡ್ಬಿಟ್ರೆ ಚೆನ್ನಾಗಿರಲ್ಲ ನೋಡೋಕ್ಕೆ. ಅದಕ್ಕೆ ಇಲ್ಲಿ ಗುಂಡು, ಇದೆಲ್ಲ ಬೆಳ್ಳಿ ಗುಂಡು ಹಾಕಿಸಿ ನೋಡಿ. ಇದು ಒಟ್ಟು ಎಷ್ಟಿದೆ ಅಂದರೆ 13 ಎಲೆ ಇದೆ. ನಿಮ್ಮ ಮಂಟಪಕ್ಕೆ ಎಷ್ಟು ಎಲೆ ಬೇಕು, ಏನು ಎತ್ತ ಅಂತ ಅದೆಲ್ಲ ನೀವು ವಿಚಾರಿಸಿ ನೀವು ಬಂಗಾರದ ಅಂಗಡಿಗೆ ಹೋಗಿ ಮಾಡಿಸ್ಕೋಬೋದು. ಇಷ್ಟು ಮೊದಲಿಗೆ ತಳಿರು ತೋರಣ ಅಂದರೆ ಒಂದು ಮಂಗಳಕರವಾದ ಒಂದು ಪದಾರ್ಥ ಅಂತ ವಸ್ತು. ಇದು ಮೊದಲೇ ಮಂಟಪಕ್ಕೆ ಬೆಳ್ಳಿದು ತೋರಣ. ಹೀಗೆ ಇದೇ ಥರನೇ ಒಂದೊಂದೇ ನಮಗೇನಾಗುತ್ತೆ, ದುಡ್ಡನ್ನು ಒಂದು ಚೂರು ಕೂಡ ವೇಸ್ಟ್ ಮಾಡಬಾರ್ದು. ಯಾರು ಏನೇನು ಕೊಡ್ತಾರೋ ಅಥವಾ ನಾವೇ ಸಂಸಾರದಲ್ಲಿ ಉಳಿಸಿ ಬೆಳೆಸಿ ಅದನ್ನು ಒಂದು ಚೂರು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊಂಡು ಯಾವುದು ದುಂದುಕಾರಿ ಮಾಡ್ದಂಗೆ ಇದನ್ನೆಲ್ಲ ಒಂದೊಂದೇ ಮಾಡಿಸಿದ್ರೆ ಆವಾಗ ದೇವರು ಕೂಡ ಮೆಚ್ಕೋತಾನೆ. ಅಬ್ಬ ನೋಡಿದೆ ಇವಳು ಇಷ್ಟು ಕಷ್ಟ ಜೀವನದಲ್ಲೂ ಕೂಡ ಒಂದು ಚೂರು ಸೇರಿಸಿ ನನಗೋಸ್ಕರ ಇವಳು ಚಾತುರ್ಮಾಸದಲ್ಲಿ, ಅದರಲ್ಲೂ ವಿಶೇಷ ಚಾತುರ್ಮಾಸ ಅಂದರೆ ಎಷ್ಟು ಪುಣ್ಯಕರವಾದ ಈ 4 ತಿಂಗಳು ಗೊತ್ತಾ. ನಾನು ಮುಂಬರುವ ವಿಡಿಯೋದಲ್ಲಿ ಹೇಳ್ತೀನಿ ಚಾತುರ್ಮಾಸ ಮಾಡೋದ್ರಿಂದ ಏನು ಪುಣ್ಯ, ಮಾಡದೆ ಹೋದರೆ ಏನಾಗುತ್ತೆ, ಇದು ಯಾರು ಸಾಕ್ಷಾತ್ ಹೇಳಿರೋದು, ಯಾರು ಹೇಳಿರೋದು, ಇದನ್ನು ಪ್ರತಿಯೊಬ್ಬರು ಮಾಡಬೇಕು, ಯಾರ್ಯಾರು ಮಾಡಬೇಕು ಅಂತ ಮುಂಬರುವ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಬೆಳ್ಳಿ ತೋರಣ ತೋರಿಸ್ತಾ ಇದ್ದೀನಿ. ನಿಮ್ಗೆ ಆದಾಗ ಅನುಕೂಲ ಇರೋರು ಮಾಡಿಸ್ಕೊಳ್ಳಿ, ಅನಾನುಕೂಲ ಇರೋರು ಕೃಷ್ಣನ್ನೇ ಕೇಳ್ಕೊಳ್ಳಿ, ಕೃಷ್ಣ ನನಗೂ ಕೂಡ ಮಾಡಿಸ್ಬೇಕಪ್ಪ, ನೀನು ನನಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ಳಿ. ನಿಜವಾಗ್ಲೂ ಹೇಳ್ತೀನಿ, ಪ್ರತಿಯೊಂದನ್ನು ಕೂಡ ನಾನು ಅಂದ್ಕೊಂಡೇ ಇರಲಿಲ್ಲ, ಕೃಷ್ಣನೇ ನನಗೆ ಸಹಾಯ ಮಾಡಿದ್ದು. ಅವನು ಬಿಟ್ಟರೆ ಈ ಜಗತ್ತಿನಲ್ಲಿ ಯಾರೂ ಇಲ್ಲ, ಗೊತ್ತಾಯ್ತಾ. ಇವಾಗ ಇದೆಲ್ಲ ನೋಡಿದ್ದೀರಲ್ಲ, ಉತ್ಥಾನ ದ್ವಾದಶಿ ಬರೋಷ್ಟರಲ್ಲಿ ಮಂಟಪ ಹೇಗೆ ರೆಡಿಯಾಗತ್ತೆ ಅಂತ ನೋಡೋಣ. ಇವಾಗಲೇ ನಾನು ಮಂಟಪಕ್ಕೆ ಹಾಕಲ್ಲ, ಇದೆಲ್ಲ ರೆಡಿಯಾಗಿ ಇಟ್ಟಿರ್ತೀನಿ. ಯಾವಾಗ ಕೃಷ್ಣ ಹೇಳ್ತಾನೆ, ಕೃಷ್ಣನಿಗೆ ತುಂಬ ಆಶ್ಚರ್ಯ ಆಗಬೇಕು, ಅಪ್ಪ ನನ್ನ ಭಕ್ತಳು ಎಷ್ಟು ಚೆನ್ನಾಗಿ ಮಾಡಿಸಿದಾಳಲ್ಲ, ಅವಳನ್ನ ಕರ್ಕೊಂಡು ನನ್ನ ಪಾದದ ಹತ್ರ ಕೂಡಿಸ್ಕೊಂಬಿಡೋಣ ಅಂತ ಕೃಷ್ಣ ಅಂದ್ಕೋಬೇಕು. ಆ ಥರ ನಾನು ಭಕ್ತಿಯಿಂದ ಏನೇನು ಮಂಟಪಕ್ಕೆ ಏನೇನು ಸಾಧ್ಯನೋ ಅದನ್ನೆಲ್ಲನೂ ಕೂಡ ನಾನು ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಆ ಶ್ರೀಕೃಷ್ಣನೇ ನೆರವೇರಿಸ್ಬೇಕು. ನಿಮಗೂ ಇಷ್ಟ ಆದರೆ ನೀವು ಕೂಡ ಇಷ್ಟು ದೊಡ್ಡ ಎಲೆ ಇಲ್ಲದಿದ್ರು ಕೂಡ ಚಿಕ್ಕ ಎಲೆನಾದ್ರೂ ಕೂಡ ಮಾಡಿಸಿ, ದುಡ್ಡನ್ನೆಲ್ಲ ವೇಸ್ಟ್ ಮಾಡಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ನೀವು ಕೃಷ್ಣನ ಮಂಟಪಕ್ಕೆ ರೆಡಿ ಮಾಡಿ ಅಂತ ಹೇಳ್ತಾ ಮುಂದಿನ ವಿಚಾರವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಹರೇ ಶ್ರೀನಿವಾಸ.